ಸೊ ಹಾಯ್ ನಮಸ್ಕಾರ, ನಾನು ರವಿ ಕಸ್ತೂರ್ಮಠ್. ಇವತ್ತು ಎಲ್ಲಪ್ಪ ಅಂತಂದರೆ ದೇವ್ರ ಮನೆ ಬೆಟ್ಟಕ್ಕೆ ಬಂದಿದ್ದೀನಿ. ದೇವ್ರ ಮನೆ ಬೆಟ್ಟ ಆಲ್ಮೋಸ್ಟ್ ನಾನು ಇವಾಗ ಮೂಡಿಗೆರೆ ದಾಟಿ ಬಂದಿದ್ದೀನಿ. ಮೂಡಿಗೆರೆಯಿಂದ ಒಂದು 3 ಕಿಲೋಮೀಟ್ರ್ ಬಂದಿದ್ದೀನಿ. ಬೆಂಗಳೂರಿಂದ ಬಂದಿರೋದು, ಬಟ್ ಅಲ್ಲಿಂದ ಏನೂ ಮೋಟರ್ ಲಾಗ್ ಮಾಡಿಲ್ಲ. ಇಲ್ಲಿ ಸ್ವಲ್ಪ ಗ್ರೀನರಿ, ಅದು ಗಾರ್ಡ್ ಸೆಕ್ಷನ್ ಇರುತ್ತಲ್ಲ, ಇಲ್ಲಿಂದ ಮೂಡಿಗೆರೆಯಿಂದ ಮಾಡಿದಿರತ್ತೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅದಕ್ಕಲ್ಲಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ವೀಡಿಯೋ ನಮ್ಮದು ಮಂದಲಪಟ್ಟಿ ಆಫ್ ರೋಡ್ ನೋಡಿರ್ತೀರ ಅನಿಸುತ್ತೆ. ಅದೇ ಲಾಸ್ಟ್ ನಂದು ವಿಡಿಯೋ ಮಾಡಿದ್ದೆ ಮೊಟೋಗ್ಲಾಗು, ಮತ್ತು ಯಾವುದೂ ಮಾಡಿಲ್ಲ. ಸೊ ಇವತ್ತು 1 ಡೇ ಪ್ಲ್ಯಾನ್ ಟ್ರಿಪ್ಪು ಮೂಡಿಗೆರೆ ಇದೆ. ವಾಯ ನಾನು ಮಡಿಕೆ ಇದು ಬಂದಿರೋದು ದೇವ್ರ ಮನೆಗೆ. ಸೊ ದೇವ್ರ ಮನೆಯಿಂದ ವಾಪಸ್ ಸಾಯಂಕಾಲ ಸೀದಾ ವಾಪಸ್ ಮತ್ತೆ ಬೆಂಗಳೂರಿಗೆ ಹೊರಟೋಗ್ತೀನಿ. ಅಂದರೆ 1 ಡೇ ಟ್ರಿಪ್ ನಮ್ಮದು. ಯಾವಾಗಾದರೂ ಎವ್ರಿ ಮಂತಿಗೆ 1 ಡೇ ಟ್ರಿಪ್ಪೇ ಮ್ಯಾಕ್ಸಿಮಮ್ ನಾನು ಮಾಡೋದು. ಸೊ ಇವತ್ತು ಬನ್ನಿ ನೋಡೋಣ ಹೆಂಗಿರುತ್ತೆ ಕ್ಲೈಮೇಟು, ಚೆನ್ನಾಗಿರುತ್ತೆ ಹೆಂಗೆ ಅಂತ ಅಂಥೇಳಿ. ಲಾಸ್ಟ್ ಟೈಮ್ ಬಂದಿದ್ದೀನಿ, ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಮುಂದೇನೆ ಯಾವ ನದಿ ಇದು ಅಂತ ಗೊತ್ತಿಲ್ಲ. ನದಿ ನೋಡಿ, ಇಷ್ಟು ಆಲ್ರೆಡಿ ಒಂದೂವರೆ ತಿಂಗಳು ಹತ್ರ 2 ತಿಂಗಳು ಆದಾಗ ಬಂತು ಮಳೆಗಾಲ ಸ್ಟಾರ್ಟ್ ಆಗಿ. ಇನ್ನು ಯಾವುದೇ ಥರ ನದಿಗಳು ತುಂಬೇ ಇಲ್ಲ, ನೀರೇ ಇಲ್ಲ. ಮಹಾರಾಷ್ಟ್ರಲ್ಲಿ ನೋಡಿದ್ರೆ ಆ ಥರ ಮಳೆ ಹೊಡಿತೈತೆ, ಇಲ್ಲಿ ನೋಡಿದರೆ ಏನೇನು. ಲಾಸ್ಟು ವಿಡಿಯೋ ಮಾಡಿದ್ದೇ ಇಲ್ಲ ನಾನು ಇದೇ ದೇವ್ರ ಮನೆ ಹೋಗೋ ಟೈಮಲ್ಲಿ. ಬಟ್ ಅದು ಏನಂತಂದರೆ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಡೌನ್ ಆಯ್ಸಲ್ಲ ಅಂದ ಬರೀ ರೋಡೇ ಕಂಡಿದೆ ಅಷ್ಟೇ. ಮಾಡಿರ್ತೀನಿ ಎಲ್ಲ ಇದೇ ಥರನೇ ವಿಡಿಯೋ ಮಾಡಬೇಕು ಹಿಂಗು ಅಂತೇಳಿ. ಬಟ್ ಅಲ್ಲಿ ಆ ಪ್ಲೇಸಲ್ಲಿ ಹೋದಾಗ ಏನು ಅನಿಸ್ಬಿಡ್ತೆ ಏನೋ, ನೋಡ್ಕೊಂಡು ನಿಂತ್ಕೊಂಡು ಅದು ಮಾಡೋದೇ ಮರ್ತು ಬಿಟ್ಬಿಡ್ತೀನಿ ನಾನು. ಬೆಳಗ್ಗೆ ಬೆಂಗಳೂರು ಒಂದು 5 ಗಂಟೆ ಬಿಟ್ಟಿರೋದು. ಹಾಸನ ಬರೋಟಿಗೆ 8 ಗಂಟೆ 7:45 ಅದಾಗಿತ್ತು ಹಾಸನ ಬರೋಟಿಗೆ. ಅಲ್ಲಿಂದ ನಿಧಾನವಾಗಿ ತೊಗೊಂಬಂದು ಗಾಡಿ. ಮಳೆ ನಿಲ್ಲ, ಎಲ್ಲಿ ನೋಡಿದ್ರೆ ಮಳೆ ಇಲ್ಲ. ಬಟ್ ಆಗಿದೆ, ಅಷ್ಟು ಹೆವಿ ಏನಾಗಿಲ್ಲ, ಸುಮ್ಮನೆ ಅಷ್ಟು. ಕರ್ನಾಟಕದಾಗ ಈಗ ಸದ್ಯಲ್ಲ ಅಲ್ಲಿ ಯಾವ ಕಡೆನೂ ಮಳೆ ಇಲ್ಲ. ಮಳೆ ಬೇಕೇ ಬೇಕು. ಮಳೆ ಇದ್ರೇ ರೈತರ ಮುಖದಲ್ಲಿ ಮಂದಹಾಸ ಮಾಡೋದು. ಮಳೆಯಲ್ಲೇ ಇಲ್ಲ ಅಂತಂತಂದರೆ ಕಷ್ಟ ತುಂಬ. ಯಾಕಂದರೆ ತುಂಬ ಈಗ ಗೊಬ್ಬರ ಆಯಿತು, ಬೀಜ ಆಯಿತು, ಎಲ್ಲ ತುಂಬ ಖರ್ಚು ಮಾಡಿ ಹಾಕಿರ್ತಾರೆ. ಕರೆಕ್ಟಾಗಿ ಟೈಮ್ ಸರಿಯಾಗಿ ಮಳೆ ಬರಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಇಂಥ ಇದರಲ್ಲಿ ಬೈಕ್ ರೈಡ್ ಮಾಡಿಕೊಂಡು ಅಣ್ಣವ್ರ ಹಾಡನ್ನು ಕೇಳ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ನೆಮ್ಮದಿ. ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಇದನ್ನೇ ಇರಲಿ, ಒಂಥರ ಏನೋ ತಲೆ ಮ್ಯಾಗಿನ ಭಾರ ಇಳಿದೋರ್ತಾರೆ ಅನಿಸ್ಬಿಡುತ್ತೆ. ಈ ಥರ ನೀನು ಎಷ್ಟೇ ಕೆಲಸದಿಂದ ಬಂದು ಆ ಒಂದು ದಿನ ಬಂದು ಆಚೆ ಅಡ್ಡಾಡಿ ಹೋಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಒಂಥರ ಮೈಂಡ್ ರಿಫ್ರೆಶ್ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ತಿಂಗಳಿಗೆ ಒಂದೇ ಸಲ ಅಷ್ಟೇ ನಾನು ಆಚೆ ಬರೋಣ. ಇಲ್ಲೆಲ್ಲೇ ಸೀದಾ ಅನಿಸುತ್ತೆ ಟರ್ನ್ ಲೈಟ್. ಕಾಫಿ ರೆಸ್ಟ್ ಇಲ್ಲೇ ಅಂತ ಈ ಕಡೆ ಸೀದಾ ಹೋಗಿ. ದೇವ್ರ ಮನೆ ಬೆಟ್ಟಕ್ಕೆ ಬಂತಂದರೆ ಎಲ್ಲೆಲ್ಲಿ ಏನೇನು ನೋಡ್ಬೋದು ಅಂತಂದರೆ ದೇವ್ರ ಮನೆ ವ್ಯೂ ಪಾಯಿಂಟ್ ಒಂದು, ಆಮೇಲೆ ಅದ್ರ ಮೇಲೆ ಬೆಟ್ಟದ ಭೈರವೇಶ್ವರ ತುಂಬ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಪಾಪ್ಯುಲರು. ಸೊ ಇಲ್ಲಿಂದ ರೈಟ್ಗೆ ಎಳ್ಕೊಂಡ್ರೆ ದೇವ್ರ ಮನೆ ವ್ಯೂ ಪಾಯಿಂಟು. ಈ ಕಡೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಬಾಳೆಗದ್ದೆ ಅಂತೇಳಿ 2 ಕಿಲೋಮೀಟರ್ ಸೀದಾ. ಆದರೂ ಬೆಂಗಳೂರಿಗೆ ರೋಡ್ಕಿನ ಈ ರೋಡ್ಗಳು ಎಷ್ಟೋ ವಾಸಿ. ನೋಡಿ ಅಲ್ಲಿ ಮಳೆ ಬಂದು ಕಿಶಿಂದ ರೋಡ್ ಮ್ಯಾಗ ಮಣ್ಣು ಹರಿದು ಬಂದೈತಿ, ಮಡ್ಡು. ಆ ಮಡ್ಡು ಹತ್ರ ಗಾಡಿ ಸ್ಕಿಡ್ ಆಗ್ತೇವೆ. ಪಟ್ಟ ದೂರು ಮೇಲೆ ಹೋದರೆ ಪಟ್ಟ ಏನು ಕಂಡಿಲ್ಲ. ಆಲ್ರೆಡಿ ಹೋಮ್ ಸ್ಟೇ ಈ ಕಡೆ. ಆಲ್ರೆಡಿ ಕಾಫಿ ಸೀಸನ್ ಅಂತ ಇವಾಗ ಇಲ್ಲ. ಆಗ್ತಾಯಿದೆ, ಕಾಫಿ ಆಗಿದೆ, ಬಟ್ ಇನ್ನೂ ಬಂದಿಲ್ಲ, ಹಣ್ಣಾಗಿಲ್ಲ ಅದು. ಇವಾಗ ಓಕೆ. ದೇವರ ಮನೆ 8 ಕಿಲೋಮೀಟ್ರ್ ಇದೆ ಇಲ್ಲಿಂದ ದೇವ್ರ ಮನೆ. ವಾವ್ ನೋಡ್ರಿ, ಚಿಕ್ಕ ನಾವು ಯಾವುದೇ ಅಂತಂದರೆ ಯಾವುದೇ ಏರಿಯಾಕ್ಕೆ ಹೋದರೂ ಕೂಡ ನೋಡಿ
ನಾವು ಇವೆಲ್ಲ ಮಳೆ ಹೆವಿ ಮಳೆ ಬಂದರೆ ನೀರೆಲ್ಲ ಹೆಂಗರಿತೆ ಗೊತ್ತಾಯ್ತಲ್ಲ, ಸರ್ಯಾಗಿ ಬರುತ್ತೆ. ಬಟ್ ಏನಂದರೆ ಈ ಕಡೆನ ದೇವ್ರ ಮನೆ ಮೂಡಿಗೆರೆ ಆ ಕಡೆ ಹೋಗೋದು, ಸ್ಟ್ರೈಟ್ ಹೋಗೋದು, ಈ ಕಡೆ ಹೋಗೋದಾ, ಬೋರ್ಡ್ ನೋಡ್ಬೇಕು, ಇಲ್ಲ ಅಂಗಡಿಗಳದು ಕೆಳಗಿನ ಬೋರ್ಡ್ ನೋಡ್ಬೇಕು. ಕುದುರೆಮುಖ ಅದು ದಾಟಿದ ತಕ್ಷಣ ಹಂಗೆ ಕುದುರೆಮುಖದ ಚೆಕ್ ಪೋಸ್ಟ್ ಸ್ಟಾರ್ಟ್ ಬಂದ್ಬಿಡುತ್ತೆ ಅಲ್ಲಿ. ಇನ್ನು ಇದನ್ನು ಕಾಪಿ ಕಟ್ ಮಾಡಿಲ್ಲ ಅಂತಿದ್ದು ಇದೆ. ಅಯ್ಯ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  ನನ್ನ ಗಾಡಿ, ಓ ಯಾವನೇ ಇಳಿಸ್ಬಿಟ್ಟು ನನ್ನ ಗಾಡಿ ಎಲ್ಲಿ ಕೆಳಗ. ಸಖತ್ತಾಗಿ ಏನು ತಂಬ್ಲೇನೋ ಅಥವಾ ಆಡಿಯನ್ಸ್ಗಳಿಗೆ ರೀಚ್ ಆಗ್ತಾಯಿಲ್ಲ ಗೊತ್ತಿಲ್ಲ. ಅದು ಯಾವುದೇ ಒಂದು ಸ್ವಲ್ಪ ನಾವು ಕೆಲವೊಂದು ಮಾಡಿರ್ತೇವೆ ವಿಡಿಯೋಗಳು ಸಖತ್ತಾಗಿ ಮಾಡಿರ್ತೇವೆ, ಬಟ್ ಫಾಲೋವರ್ಸು ಕಡಿಮೆ ಇದ್ದಾರೆ, ಇದನ್ನು ಕಡಿಮೆ ಆಗ್ತಾರೆ. ಏನಪ್ಪ ಸಮಸ್ಯೆ ಅಂತಂದ್ರೆ ಒಂದು ಬ್ಯಾಟ್ರಿ ಬರೀ 20 ನಿಮಿಷಕ್ಕೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತದು. ಅದು ಯಾವುದು ಅಂತಂದ್ರೆ ಗೋಪುರ ಜೊತೆ ಬಂದಿರೋ ಕ್ಯಾಮ್ರಾನೇ ಬ್ಯಾಟ್ರಿನೇ ಬೇಗ ಡ್ರೈ ಆಗ್ತದೆ. ಆಮೇಲೆ ನಾನು ಟೆಸ್ಲಿನ ಅಂತ ಒಂದು ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಅದೇ ಎಷ್ಟೋ ಬಿಟ್ಟರೆ ಎಷ್ಟಿಷ್ಟು ಒಂದು 30 ಮಿನಿಟ್ಸವರೆ ಬರುತ್ತೆ ಅದು ಲೈಫು. ಅದು ಗೋಪುರ ಬ್ಯಾಟ್ರಿನೂ ಊದ್ಕೊಂಡ್ಬಿಟ್ಟಿದೆ ಇವಾಗ ಆಲ್ರೆಡಿ. ಅದು ಯೂಸ್ ಮಾಡೇ ಇಲ್ಲ ಒಟ್ಟೆ ನಾನು. ಹಬ್ಬ ಅಂತಂದರೆ ಒಂದು 3-4 ಸಲ ಅಷ್ಟೇ ಯೂಸ್ ಮಾಡಿರ್ಬೇಕು ಅನ್ಸುತ್ತೆ ಅದನ್ನ. ಎಲ್ಲ ಇದನ್ನೇ. ಓ ಇಲ್ಲಿ ದೊಡ್ಡದು ಹೇರ್ ಪಿನ್ ಬಿನ್ಸ್ ಇದೆ. ಫಸ್ಟ್ ಸ್ಟೀಪ್ ಆಗಿದೆ ಫುಲ್ ತುಂಬ. ನೋಡಿ ಈ ಥರ ಎಲ್ಲ ನಡೀತೆ. ಈಗ ಬೈಕಿಗೆ ಈಗ ಇದು ಹೇಳಿ ಮಾಡಿಸಿರೋದಲ್ವಾ. ಮೊನ್ನೆ ಸಲ ಬಂದಾಗಿದ್ದು ತುಂಬ ಹಾಳಾಗಿತ್ತು ರೋಡ, ಒಂದು ಸ್ವಲ್ಪ ಮಾಡಿದ್ದಾರೆ. ಇಷ್ಟು ಸಾಕ್ರಿ, ಇಷ್ಟು ಮಾಡಿದಾರಲ್ಲ ಅಂತಂದರೆ ಮೇನ್ ಎಲ್ಲೆಲ್ಲಿ ಇದು ಮಾಡಬೇಕು ಅಲ್ಲಿ ಮಾಡಿದ್ದಾರೆ ಕರೆಕ್ಟು. ಇದು ಸೈಡ್ ಪ್ರೊಟೆಕ್ಟರ್ ಹಾಕಿದೆ. ನಾನು ಅವಾಗಲೇ ಅಲ್ಲಿ ಕೆಳಗಡೆ ಹೈದು ಬಂದಿರೋದು ಊರದ್ದು. ಸಖತ್ತಾಗಿದೆ. ಮತ್ತು ದೇವರ ಆಟ ಬಲ್ಲವರಾರು ಈ ಪ್ರಪಂಚದ ಮುಂದೆ, ಈ ಪ್ರಕೃತಿಗೆ ಸೋಲದೇ ಇರೋದೇನೂ ಇಲ್ಲ. ಬಂದೆ ಅಂತೂ ಮೇಲೆ ದೇವರ ಮನೆ. ಇನ್ನೂ 3 ಕಿಲೋಮೀಟ್ರ್ ತೋರಿಸ್ತಾನೆ. ಆಲ್ರೆಡಿ ನಾವು ಟಾಪಲ್ಲಿ ಬಂದುಬಿಟ್ಟಿದ್ದೇವೆ ದೇವರ ಮನೆ. ಟಾಪ್ ಬಂದುಬಿಟ್ಟು ಕ್ಯಾಮ್ರಾ ಹಿಂಗಲ್ಲಿ ಮಾತ್ರ ಕರೆಕ್ಟಾಗಿ ಕೂತಿದೆ ಅಂದ್ಕೊತಿದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಕ್ಯಾಮ್ರಾದಲ್ಲಿ. ನೋಡಿದೆ ನಾನು ಅವಾಗಲೇ. ಈಗ ಟಿಫನ್ನು ಮಾಡಿಲ್ಲ, ಟೀನು ಕುಡಿದಿದ್ದೇನೆ. ಈಗ ಫಸ್ಟ್ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಇದರಲ್ಲಿ ಹೋಟೆಲ್ಗಳಿದ್ದಾವೆ, ಅಲ್ಲೇ ಏನಾರು ತಿಂದ್ಕೊಂಡು ಟೀಗೆ ಕುಡ್ಕೊಂಡು ಆಮೇಲೆ ಪೀಕಿಗೆ ಹೋಗ್ತೀನಿ ನೋಡೋಕ್ಕೆ. ಇಲ್ಲಾಂತ ರಾತ್ರಿದ ಬರೋಟ್ಟಿಗೆ ವಾಪಸ್ ಸುಸ್ತಾಗಿಬಿಡುತ್ತೆ. ಮಾರ್ನಿಂಗ್ ಬಂದಿರ್ತಾರೆ. ಮಾರ್ನಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಎಷ್ಟು ಅಂತಂದ್ರೆ ಒಂದು 6-7 ಗಂಟೆ ಬಂದುಬಿಟ್ರೆ ಇಲ್ಲಿ ಹಸು ಮೇಕೆ ಎಲ್ಲ ಇದ್ದಾವೆ. ಹಸು ಇದ್ದಾವೆ. ಅಲ್ಲಿ ಮೇಲೆ ರೋಡ್ ಕಾಣಿಸುತ್ತೆ. ಹಿಂಗೆ ಹೋಗಿ ಬಳಸೋ ಮೇಲೆ ಹೋಗ್ಬೇಕು. ಅಲ್ಲಿ ಅದು ಮೇಲೆ ಹೋದ ತಕ್ಷಣ ನನಗೆ ಮೂವಿ ತೆಗೆದಿದ್ದು ಯಾವುದಾರು ಅಂತಂದರೆ ಲಾಸ್ಟ್ ಬಸ್ ಅಂತೇಳಿ ಪಿಕ್ಚರ್ ಒಂದಿದೆ. ಆ ಲಾಸ್ಟ್ ಬಸ್ ಪಿಕ್ಚರ್ದಾಗ ಸಖತ್ತಾಗಿ ಮಾಡಿದ್ದಾರೆ ವಿಡಿಯೋ. ಅದರಲ್ಲಿ ಹೀರೋಯಿನ್ ಯಾರು ಅಂತ ಗೊತ್ತಿಲ್ಲ, ಬಟ್ ಲಾಸ್ಟ್ ಬಸ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಲಾಸ್ಟ್ ಬಸ್ ಮೂವಿ ಶೂಟ್ ಮಾಡಿದ್ದು ಏನಿಲ್ಲ ಒಂದು ಸಮುದ್ರದ ಗೊತ್ತಾಗಿದೆ. ಮತ್ತು ವ್ಯೂ ಪಾಯಿಂಟ್ ಎಷ್ಟು ಡೀಪ್ ಇದೆ ಗೊತ್ತಾಯ್ತು ಕೆಳಗಡೆ. ಊರಲ್ಲಿಂದ ಆ ಕಡೆ ಹೋಗ್ತಾರೋ ಏನೋ ಐತಿ ಇಲ್ಲಿ. ಬಟ್ಟಲ ಬಾವಿ ಅಂತ. ಬಟ್ಟಲ ಬಾವಿ ಏನಿದೆ ಇಲ್ಲಿ ಒಳಗಡೆ, ಒಬ್ಬನೇ ಬೇರೆ ಇದ್ದೀನಿ. ಬಟ್ಟಲ ಬಾವಿ ಅಂತಿದೆ. ಮಾತುಶ್ರೀ ಲಯನ್ಸ್ ಕ್ಲಬ್ ಗೋಡಿಬೀಡು ಪವಿತ್ರ ಬಾವಿ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಬಟ್ಟಲ ಬಾವಿ ಅಂತಿದೆ. ಏನಿದೆ ಅಂತ ಗೊತ್ತಿಲ್ಲ. ಒಳಗಡೆ ಹೋಗಿ ಬರಲ್ಲ, ನೋಡೋಣ. ಬಟ್ ಇಲ್ಲಿ ಯಾರೂ ಇಲ್ಲ. ಒಬ್ಬನೇ ಹೋಗ್ಬೇಕಂತಂದ್ರೆ ಸ್ವಲ್ಪ
ಬಟ್ಟಲು ಬಾವಿ ಅಂತಿದೆ, ಹೋಗ್ಬೋದಾ ಅಂತ ಇಲ್ಲಿ ಚಾವಿ ಇಲ್ಲೇ ಬಿಟ್ಟು ಹೊಂಟೇನಿ. ಬಟ್ಟಲು ಬಾವಿ ಹೋಗ್ಲಕ್ಕೆ ಒಂದು ಸ್ವಲ್ಪ ಭಯ ಇದೆ. ಇದಾರ ಅಂತ ಯಾರು? ಬಟ್ಟಲು ಬಾವಿ ಏನಿರ್ಬೋದು, ಬೇಡಪ್ಪೋ, ಬೆಳಗ್ಗೆ ಬೇರೆ ಇದೆ, ಭಯ ಇದೆ ನನಗೆ. ಒಳಗೆ ಹೋಗೋದ ಬೇಡ ಏನು ಅಂತಾರಲ್ಲ. ಇಲ್ಲೇ ನಿಂತು ಸುಮ್ಮನೆ ಫೋಟೋ ತೊಗೊಂಡ್ಬಿಡ್ತೀನಿ ರೀಲ್ಸಿಗೆ. ಬಟ್ಟಲು ಬಾವಿ ಅಂತೇಳಿ ಇದೆ ಇಲ್ಲಿ. ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಹೋಗೋ ಟೈಮಲ್ಲಿ ಹೋಗ್ತಾ ಇದ್ದಂಗೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಬಟ್ಟಲು ಬಾವಿ ಅಂತ ಸಿಗುತ್ತೆ. ಬಟ್ ಅಲ್ಲಿ ಒಳಗಡೆ ಹೋಗ್ಬೇಕು. ನಾನು ಬೆಳಗ್ಗೆ ಬಂದಿದ್ದೀನಿ, ಒಬ್ಬನೇ ಇರ್ತೀನಿ, ಒಂದು ಸ್ವಲ್ಪ ಭಯ ಅನಿಸ್ತೈತಿ. ತಿಕ್ ಫಾರೆಸ್ಟ್ ಇದೆ ಒಳಗಡೆ. ಬಟ್ ದೇವ್ರ ಮನೆ ಹೋಗಿ ಮುಂದಾಗೆ ಬರುತ್ತೆ ಅದು ಬಟ್ಟಲು ಬಾವಿ ಅಂತೇಳಿದ್ದೆ, ಪಕ್ಕದಲ್ಲೇ ಇರೋದು, ನೋಡ್ಕೋ. ಬಟ್ ನಾನು ಹೋಗ್ತಾ ಇಲ್ಲ, ಯಾಕಂತಂದ್ರೆ ಒಬ್ಬನೇ ಇರೋದ್ರಿಂದ ಸ್ವಲ್ಪ ಭಯ ಇದೆ. ಒಬ್ಬರು ಅಥವಾ ಯಾರಿದ್ದರೆ ಹೋಗ್ಬೋದು, ಒಳಗೆ ಹೋಗ್ಬೋದು. ಒಂದು ಚಿಕ್ಕದು ಬಾವಿ ಇದೆ, ನೋಡಿದಾಯ್ತು ಒಂದು ವಿಡಿಯೋ. ಅಲ್ಲಿ ಬಟ್ಟಲು ಬಾವಿ ಒಳಗಡೆ ಹೋಗ್ಬೇಕಂತಂದ್ರೆ ಏನೋ ಕಾಯ್ ಒದರತ್ತದ ಅಂತಂದ್ರೆ ಅದು ಕ್ರಿಕೆಟ್ ಅಂತಾರಲ್ಲ, ಕ್ರಿಕೆಟ್ ಅಂತಂದ್ರೆ ಮಿಡ್ತಿ, ಅದು ಒದರತೈತಿ. ಒಬ್ಬನೇ ಬೇರೆ ಇದ್ದೀನಿ, ಬೇಡ ಹೋಗೋದು. ಇನ್ನೊಬ್ರು ಯಾರು ಹೋಗೋ ಟೈಮಲ್ಲಿ, ವಾಪಸ್ ಹೋಗೋ ಟೈಮಲ್ಲಿ ಯಾರೇ ನನ್ನ ಜೊತೆ ಫ್ರೆಂಡ್ ಆದರು ಅಂತಂದರೆ ನೋಡ್ಕೊಂಡು ಬೇಕಾದ್ರೆ ಅಲ್ಲಿ ಹೋಗಿ ಬರುವ. ಯಾಕಂದ್ರೆ ಭಯ ಅನಿಸುತ್ತೆ. ಓಕೆ, ಓಯ್ ಇದೇನು ಮುಂಗ್ಲಿ. ಓಕೆ, ಈ ಕಡೆನಾ ಆ ಕಡೆನಾ? ಅದು ಎಲ್ಲಿ ಹೋಗುತ್ತಾ? ಇದು ಎಲ್ಲಿ ಹೋಗುತ್ತಾ? ವ್ಯೂ ಪಾಯಿಂಟ್ ಅಲ್ಲೇ ಇರೋದು, ಈ ಕಡೆನಾ ಆ ಕಡೆನಾ? ಓ, ಅಲ್ಲಿ ಹೋಮ್. ಇದು ಇಲ್ಲಿ ಹೆಂಗು ಅಂತಂದ್ರೆ ಇದು ಆಲ್ಮೋಸ್ಟ್ ಕಾಲು ಭೈರವೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗುತ್ತೆ ಅದು. ಇದು ನಾವು ಈ ಪಾರ್ಕಿಂಗಲ್ಲಿ ಹೋಗ್ತೀವಿ ಅಷ್ಟೇ. ಬಟ್ ವ್ಯೂ ಪಾಯಿಂಟಲ್ಲಿ ಜನ ಆಲ್ರೆಡಿ ತುಂಬ್ಕೊಂಡ್ಬಿಟ್ಟವ್ರೆ. ಯಾವ ಕಡೆ? ಈ ಕಡೆ ಹೋಗಮ್ಮ, ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಹೋಗ್ಬೋದ? ಗಾಡಿ ಹೋಗಿದಾರ ಅಂತ? ಓ, ಹೋಗಿದಾರಪ್ಪ. ನಾವು ಇಲ್ಲಿ ಹೋಗಮ್ಮಲ್ಲ. ಹೋಗಿದಾರ ಗಾಡಿ. ಓ, ಫುಲ್ ಮೇಲೆ ಹೋಗಿದ್ದಾರೆ. ನಾವು ಒಬ್ಬನೇ ಬೇರೆ ಇದ್ದೀನಿ, ಆಗುತ್ತೆ ಎಲ್ಲ ಗೊತ್ತಿಲ್ಲ. ಹೋಗ್ಬೋದಾ ಅಂತ. ಇಲ್ಲಿ ಮೇಲೆ ಆಫ್ ರೋಡ್ ಮಾಡಿದ್ದಾರೆ. ಇದು ದೇವ್ರ ಮನೆ ವ್ಯೂ ಪಾಯಿಂಟ್ ತಾನೇ? ದೇವಸ್ಥಾನ ಇಲ್ಲಿದೆ, ಕಾಣಿಸ್ತಾ ಇಲ್ಲ. ಅದು ಪಾರ್ಕಿಂಗ್ ಏರಿಯಾ ಇದೆ. ಓಕೆ, ದೇವಸ್ಥಾನ. ಆಗುತ್ತಾ ಇಲ್ಲಪ್ಪ, ಇರೋ ಇಲ್ಲಿ ಗಾಡಿ ಇಲ್ಲಿ ನೋಡಿ ಬರ್ತೀನಿ. ಫಸ್ಟ್ ಗಾಡಿ ಇಲ್ಲಿ ಹಚ್ತೀನಿ, ನೋಡಮ್. ಸ್ಟೀಪಲ್ಲಿದೆ ಹೆಂಗಿದೆ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲೆಲ್ಲ ಗಾಡಿ ಹಬ್ಸ್ಯಾರ, ಅಲ್ಲಿ ತನಕ ಹೋಗ್ಬೋದು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೀಪ್ ಅದ, ಬೇಡ. ಇನ್ನೊಬ್ಬರು ಯಾರಿದ್ರೆ ಹೋಗ್ಬೋದು, ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಬೇಡ. ನಾವು ಎಷ್ಟೇ ವಿಡಿಯೋ ಮಾಡಿ ಸಾಕು ಈಗ. ನೋಡುವ, ಬಾಳೆಂದರೆ ಪ್ರಳಯಾನುಭವ, ಕವಿತೆ ಜ್ಞಾನಾನಂದ.
ಸೊ ನಾನು ಮೋಟಲ್ ಆಗಿಲ್ಲಿಗೆ ಇದನ್ನು ಕಟ್ ಮಾಡ್ತೀನಿ, ಆಮೇಲೆ ದೇವಸ್ಥಾನ ಹತ್ರದ ಅವ್ರದ್ದು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ಮೇಲಂತೂ ಹೋಗೋದು ಬೇಡ ಈಗ, ಯಾಕಂತಂದ್ರೆ ಒಬ್ಬನೇ ಇದ್ದೀನಿ, ಸ್ವಲ್ಪ ಆಗಲ್ಲ ಇದು. ಇಲ್ಲಿ ಈ ಕಡೆ ಹೋಗಿ ಸೀದಾ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಹೋಗೋದು, ಮೇಲೆ ದೇವಸ್ಥಾನ ಹತ್ರ ಹೋಗಿ, ಯಾಕಂತಂದ್ರೆ ಆಗದೆ ಇರೋದು. ಸ್ವಲ್ಪ ಇಲ್ಲಿ ಏನಾರು ಹೊಡಿತಾನೆ ಪಲ್ಟಿ ನೋಡು, ಇಲ್ಲಿ ಆಗಲ್ಲ, ಯಾಕಂತಂದರೆ ಆಗಲ್ಲ ಇಲ್ಲೆಲ್ಲ, ಯಾಕಂದ್ರೆ ಭಾಳ ಕಷ್ಟ ಇದೆ ಇದು. ಕೆಳಗಡೆ ಕಾಣುತ್ತೆ ಹಸಿರು ನೀಲಕುರಂಜಿ ನಡೆದು. ಚಿಚ್ಚಿ ಬಿಟ್ಟೇನಂದರೆ ಸ್ವಲ್ಪ ಮಳೆ ಆಗಿದೆ, ಕೆಸರಿದೆ. ಇನ್ನೊಬ್ರು ಯಾರು ಇದ್ದರೆ ಸಪೋರ್ಟಿಗೆ ಹೋಗ್ಬೋದು ಇಲ್ಲೆಲ್ಲ. ಸುಮ್ಮನೆ ಒಬ್ಬನೇ ಇದು ಬಿದ್ದು ಕೈ ಕಾಲು ಮುರ್ಕೊಳ್ಳೋದು ಆಗ್ಬೇಕಾಗ್ಯದ. ಹೌದಲ್ಲ, ವಿಡಿಯೋ ಮಾಡಬೇಕಾಗಿತ್ತು. ಸಕ್ಕತ್ತಾಗಿ ಬರ್ತೈತೆ, ಅದೆಲ್ಲ ಬೇಡ. ಒಯ್ಯೊಯ್ ಇದರಲ್ಲಿ ಜೀಪ್ಸ್ ಬೇರೆ ಹಬ್ಸಿಬಿಟ್ರ, ಜೀಪ್ಸ್ ಅಡ್ಡಿ ಹಬ್ಸ್ಯಾರೆ. ನಾವೀಗ ಏನೇ ಇದ್ರು ದೇವ್ರ ಮನೆ ವ್ಯೂ